ನನ್ ಮಗುಗೆ ತುಂಬಾ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಯಾಕೆ? ಯಾಕಂದ್ರೆ ನಾನು ಕೆಲವು ವಿಡಿಯೋಸ್ ನೋಡಿದ್ದೆ ಆಯ್ತಾ, ದಟ್ ಸ್ಟಾರ್ಟ್ ಮಾಡೋವಾಗ ಮ್ಯಾಶ್ಡ್ ಫುಡ್ ಇಂದಾನೆ ಸ್ಟಾರ್ಟ್ ಮಾಡಿ, ಪ್ಯೂರೇ ಏನ್ ಬೇಡ, ಮಕ್ಳು ಜಾರ್ ಸ್ಟ್ರೆಂತ್ ನಿಮಗ್ ಗೊತ್ತಿಲ್ಲ, ಅವ್ರಿಗೆ ಅದಾಗುತ್ತೆ ಇದಾಗುತ್ತೆ, ಸೊ ಮ್ಯಾಶ್ಡ್ ಫುಡ್ ಇಂದ ಮಾಡಿ, ಮಿಕ್ಸರ್ಸ್ ಯೂಸ್ ಮಾಡಬೇಡಿ, ಕಲ್ ತಗೊಂಡ್ಬೇಕಾದ್ರೆ ಜಜ್ಬಿಡಿ, ಫೋರ್ಕ್ ಅಲ್ಲಿ ಇದ್ ಮಾಡಿ, ಅದ್ರೆಲ್ಲ ಸ್ವಲ್ಪ ಜಾಸ್ತಿ ನೋಡಿದ್ದೆ. ಸೊ ನಾನು ಡೈರೆಕ್ಟ್ ಆಗಿ ನಾನು ಮ್ಯಾಶ್ಡ್ ಫುಡ್ ಸ್ಟಾರ್ಟ್ ಮಾಡಿದೆ. ಆದ್ರೆ ಅದ್ ನನ್ ಮಗುಗ್ ಆಗ್ಬರ್ತಾ ಇರ್ಲಿಲ್ಲ, ಅವ್ನ್ ಸ್ವಲ್ಪ ಪ್ಯೂಕ್ ಮಾಡ್ತಾ ಇದ್ದ. ಎಲ್ಲಾ ಸತಿ ಅಲ್ಲ, ಆದ್ರೆ ಅವಾಗ ಮಾಡ್ತಿದ್ದ. ಸೊ ನಾನು ರೆಗ್ಯುಲರ್ ಆಗಿ ಹೋಗೋ ಹಾಸ್ಪಿಟಲ್ ಬಿಟ್ಟು ಬೇರೆ ಹಾಸ್ಪಿಟಲ್ ಹೋಗಿದ್ದೆ. ಸೊ ಅವಾಗ ಅಲ್ಲಿ ಡಾಕ್ಟರ್ ಹೇಳಿದ್ರು, ನೀವ್ ಆತರ ಮಾಡ್ಬೇಕಂತ ಏನಿಲ್ಲ, ನಿಮ್ ಮಗುಗ್ ಈ ತರ ಆಗ್ತಿದೆ ಅಂದ್ರೆ ನೀವು ಪ್ಯೂರೇ ಇಂದಾನೆ ಸ್ಟಾರ್ಟ್ ಮಾಡಿ ಅಂತ. ಸೊ ಅಗೇನ್ ಬಂದು ವಾಪಸ್ ಪ್ಯೂರೇ ಸ್ಟಾರ್ಟ್ ಮಾಡಿ ಅವ್ನ್ಗೆ ಅದು ನಾರ್ಮಲ್ ಆಗೇ ಆಯ್ತು. ಸೊ ನಾನು ಈ ವಿಡಿಯೋಸ್ ಎಲ್ಲ ನೋಡಿರ್ಲಿಲ್ಲ ಅಂದಿದ್ರೆ, ನಮ್ ಟೈಮಲ್ಲೆಲ್ಲ ನಾವೆಲ್ಲ ರಾಗಿ ಸರಿ ತಿಂತಾ ಇದ್ದಿದ್ದಲ್ವಾ. ಸೊ ನಮ್ಮ ಅಜ್ಜಿ ತುಂಬಾ ಹೇಳೋರು, ಈ ತರ ಸಾಲಿಡ್ ಸ್ಟಾರ್ಟ್ ಮಾಡ್ತಿದೀವಿ ಅಂದಿದ ತಕ್ಷಣ ರಾಗಿ ಎಲ್ಲ ಮಾಡ್ ಕಳಿಸ್ತೀನಿ, ರಾಗಿ ಸರಿ ಸ್ಟಾರ್ಟ್ ಮಾಡು ಅಂತ. ನನ್ಗೇನಿತ್ತು, ಮ್ಯಾಶ್ಡ್ ಫುಡ್ ಕೊಡ್ಬೇಕಲ್ವಾ. ಸೊ ಮ್ಯಾಶ್ಡ್ ಫುಡ್ ಅಂದ್ರೆ ಬರೀ ವೆಜಿಟೇಬಲ್ಸ್, ಆತರ ಫ್ರೂಟ್ಸ್ ಕೊಡೋಣ, ವೆಜಿಟೇಬಲ್ಸ್ ಕೊಡೋಣ ಅಂತ. ಆಮೇಲೆ ಎಲ್ಲ ಆದ್ಮೇಲೆ ಸುಮ್ನೆ ನಾನು ನಾರ್ಮಲ್ ಆಗಿ ರಾಗಿ ಸರಿಗೆ ಬಂದೆ. ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಟ್ ಲೀಸ್ಟ್ ಸಿಕ್ತು. ಸೊ ಸ್ಲೋ ಪ್ರೋಗ್ರೆಷನ್ ಮಾಡೇ ಇಲ್ಲ ಅಂತ ಇವಾಗ ಮ್ಯಾಶ್ಡ್ ತಿನ್ನಿಸ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಬಟ್ ಆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಮಗು ತಿಂತಿದ್ಯಲ್ಲ ಅಟ್ ಲೀಸ್ಟ್ ಅನ್ನೋದು ತಲೆಯಲ್ಲಿ, ಮದರ್ಸ್ ವಿಲ್ ಬಿ ಕಾಮ್. ಇಲ್ಲ ಅಂದ್ರೆ ಮಗು ತಿಂತಿಲ್ಲ ಅಂತ ಟೆನ್ಷನ್ ತಗೊಂಡು ನಾವೇನೋ ಅಡ್ಗೆ ಮಾಡ್ಬಿಟ್ಟಿದೀವಿ, ಇವ್ರು ತಿನ್ಲೇಬೇಕು ಅಂತ ಅದನ್ನ ಫೋರ್ಸ್ ಮಾಡಕ್ ನೋಡೋದು, ಮಕ್ಳು ಇನ್ನ ಇರಿಟೇಟ್ ಆಗ್ತಾರೆ. ಅದಂತೂ ದಟ್ ಇಸ್ ದೇರ್. ಮತ್ತೆ ಇದು